ಹತ್ತಾರು ದೇವರುಗಳನ್ನ ಪೂಜೆ ಮಾಡುವುದರ ಜೊತೆಗೆ ಹೆತ್ತ ತಂದೆ ತಾಯಿಗಳನ್ನ ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ಬೆಳ್ಳಾವಿ ಕಾರದೇಶ್ವರ ಮಠದ ಕಾರದ ವೀರಬಸವ ಮಹಾಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಸಂಗನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಬಸವೇಶ್ವರ ಸ್ವಾಮಿಯ ನೂತನ ವಿಮಾನ ಗೋಪುರ ಕಲಶ ಸ್ಥಾಪನೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀಗಳು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಎಸ್ಟಿ ದಿಲೀಪ್ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ರೇಣುಕಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರೇಣುಕಾ ಪ್ರಸಾದ್, ಗೀತಾ, ಎಕೆಪಿ ರಾಜು, ಅಜಯ್ ಕುಮಾರ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹತ್ತಾರು ದೇವರ ಪೂಜೆ ಮಾಡಿದ್ರೆ ಪುಣ್ಯದ ಫಲ ಏನಿಲ್ಲ, ಹೆತ್ತ ತಂದೆ ತಾಯಿಗಳನ್ನ ಪೂಜೆ ಮಾಡಿ ಒಳ್ಳೇದು ಸಿಗ್ತದೆ ಅಂತ ಅಭಿಪ್ರಾಯ. ಒಂದನೇ ಹಾಗೆ ನಾನು ಈ ಜಗತ್ತಲ್ಲಿ ಹೋರಾಟ ಮಾಡುವಂತ ಕ್ರಾಂತಿಗಳನ್ನ, ಶಾಂತಿಗಳನ್ನ ಎಲ್ಲವನ್ನೂ ಯೋಚನೆ ಮಾಡ್ಕೊಂಡು ಬರೋಣ. ಏನ್ ನಿರ್ಧಾರ ಆಗಿದೆ ಅಂತಂದ್ರೆ ಎಲ್ಲ ಸಾಧುಗಳಾಗಿರ್ಬೋದು, ಸಂತರಾಗಿರ್ಬೋದು, ಶರಣರಾಗಿರ್ಬೋದು, ಅವ್ರು ಏನಕ್ಕೆ ಹೋರಾಟ ಮಾಡಿದ್ರು, ಏನು ಕ್ರಾಂತಿಗಳನ್ನ ಬೆಳೆಸಿದ್ರು ಅನ್ನೋದನ್ನ ನಾವು ಕಂಡುಕೊಳ್ಬೇಕಾಗ್ತದೆ. ಅವ್ರು ಹೋರಾಟ ಮಾಡಿದ್ದು ಒಂದನೇದು ಏನು ಗೊತ್ತಾ? ಒಂದು, ಈ ಜನಗಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನ ಕಲಿಸಬೇಕು ಅಂತ ಅಭಿಪ್ರಾಯ. ಎರಡನೇದು, ಈ ಜಗತ್ತಲ್ಲಿ ಜಾತಿ ವಿಜಾತಿಗಳನ್ನ ಹೊಡೆದೋಡಿಸಿ ಎಲ್ಲರೂ ಸಮಾನತೆಯಲ್ಲಿ ಬಾಳಬೇಕು ಎನ್ನುವುದನ್ನು ತಿಳಿಸಿಕೊಟ್ಟ ನಿರ್ಧಾರ.